ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವಿವತ್ತು ದ ಫೇಮಸ್ ಬೆಂಗಳೂರು ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ಬಿಟ್ಟು ಹೇಗಿದೆ ಈ ವರ್ಷ, ಹೇಗೆ ಮಾಡಿದ್ದಾರೆ ಮತ್ತು ಯಾಕೆ ಕಡಲೆಕಾಯಿ ಪರಿಷೆ ಮಾಡ್ತಾರೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಅಂತ ಗಾಡಿ ಬೇಡ ಅಂದ್ಕೊಂಡ್ವಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ಬಂದಿದ್ದೀವಿ ಇವಾಗ. ಕಡಲೆಕಾಯಿ ಪರಿಷೆ ನಡೀತಾ ಇರೋದು ಬಸವನಗುಡಿ ಬುಲ್ ಟೆಂಪಲ್ ರೋಡಲ್ಲಿ, ದೇವಸ್ಥಾನದ ಆಪೋಸಿಟ್ ರೋಡಲ್ಲಿ ಮಾಡಿದ್ದಾರೆ. ನೀವು ಬರೋದಿದ್ದರೆ 6 ಬಿಫೋರ್ ಪ್ಲ್ಯಾನ್ ಮಾಡಿಕೊಂಡ್ರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ನಾವು ಹೋಗಿದ್ದ ಟೈಮು ಒಂದು 8 o'clock ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು, ತುಂಬ ಕ್ರೌಡ್ ಇದೆ. ಸ್ವಲ್ಪ ರಶ್ ಕಮ್ಮಿ ಬೇಕಂದರೆ ಬೇಗ ಹೋಗಿ. ರಾತ್ರಿ ಅಂದರೆ ಜನ ಇದ್ರೇ ಅಲ್ವಾ ಮಜಾ. ಸೊ ಜನ ಇರ್ತಾರೆ, ಏನು ಮಾಡೋದಕ್ಕಾಗಲ್ಲ. ಇವಾಗ ಎಲ್ಲ ಕಡೆನೂ ರಶ್ಶೇ, ಬಟ್ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ರಶ್ಶು. ಸೊ ಹಾಗಾಗಿ ಹೇಳ್ತಿದ್ದೀನಿ, ನೀವು ರಶ್ ಅವಾಯ್ಡ್ ಮಾಡಬೇಕಂದ್ರೆ ಸ್ವಲ್ಪ ಬೇಗ ಹೋಗಿ ಬನ್ನಿ. ಕಡಲೆಕಾಯಿ ಪರಿಷೆ ನವೆಂಬರ್ 17ರಿಂದ 21ನೇ ತಾರೀಕುವರೆಗೂ ನಡೀತಾ ಇದೆ. ನೀವಿನ್ನೂ ಯಾರೆಲ್ಲ ಹೋಗಿಲ್ಲ, ಹೋಗಿ. ಇಷ್ಟು ಫೇಮಸ್ ಆಗಿರುವಂಥ ಬೆಂಗಳೂರಿನ ಬಸವನಗುಡಿ ಕಡಲೆಕಾಯಿ ಪರಿಷೆ ಹೇಗೆ ಶುರುವಾಯಿತು ಅಂತ ಗೊತ್ತಾ? ಇದ್ರ ಕತೆ ತಿಳ್ಕೊಳ್ಳೋಣವಾ? ಬಸವನಗುಡಿಯಲ್ಲಿ ಮುಂಚೆ ಹೊಲಗಳಲ್ಲಿ ಕಡಲೆಕಾಯಿನ ತುಂಬ ಬೆಳೀತಾ ಇದ್ರಂತೆ. ಆ ಕಾಲದಲ್ಲಿ ಪ್ರತಿ ವರ್ಷ ಬೆಳೆ ತುಂಬ ಚೆನ್ನಾಗಾಗ್ತಿತ್ತು, ಆದರೆ ಒಂದು ಗೂಳಿ ಬಂದು ಆ ಬೆಳೆನೆಲ್ಲ ನಾಶ ಮಾಡ್ತಿತ್ತಂತೆ. ಆವಾಗ ರೈತರು ಇದು ಯಾವ ಗೂಳಿ ಅಂತ ಹೇಳಿ ಅದ್ರ ಬೆನ್ನಡ್ತಾರೆ. ಅದು ಓಡ್ತಾ ಓಡ್ತಾ ಒಂದು ಗುಡ್ಡನ ತಲುಪುತ್ತೆ. ರೈತರೆಲ್ಲ ಆ ಗುಡ್ಡದ ಮೇಲೆ ಹೋದಾಗ ಅಲ್ಲಿ ಗೂಳಿ ಕಾಣಿಸೋದೇ ಇಲ್ಲ. ಅದೇ ಬಸವಣ್ಣನ ವಿಗ್ರಹ ದಿನ ದೊಡ್ಡದಾಗಿ ಬೆಳೀತಾ ಹೋಯ್ತಂತೆ. ರೈತರು ಅದರ ತಲೆ ಮೇಲೆ ಒಂದು ಗೂಟ ಹಾಕ್ತಾರೆ ಅಂತೆ. ಯಾಕೆಂದರೆ ಅದ್ರ ಬೆಳವಣಿಗೆನ ತಪ್ಪಿಸೋದಕ್ಕೋಸ್ಕರ. ಆನಂತರ ಅವ್ರಿಗೆ ಇದು ಬಸವಣ್ಣ ದೇವರು ಅಂತ ಹೇಳಿ ಗೊತ್ತಾಗುತ್ತೆ. ಅವರು ಹರಕೆ ಮಾಡಿಕೊಂಡು ಇಲ್ಲಿ ದೇವಸ್ಥಾನ ಮಾಡಿ, ನಾವು ಬೆಳೆಯಂಥ ಬೆಳೆಯಲ್ಲಿ ಬಸವಣ್ಣನಿಗೆ ಕಡಲೆಕಾಯಿ ಅಭಿಷೇಕ ಮಾಡಿ ನಾವು ಅದಾದ ನಂತರ ಮಾರಾಟ ಮಾಡ್ತೀವಿ ಅಂತ ಅದನ್ನು ಹರಕೆ ಮಾಡ್ಕೋತಾರೆ. ಅದಾದಮೇಲೆ 100 ವರ್ಷಗಳ ಇತಿಹಾಸ ಇದೆ. ಕೆಂಪೇಗೌಡರ ಕಾಲದಿಂದನೂ ಈ ಕಡಲೆಕಾಯಿ ಪರಿಷೆ ಸಂಪ್ರದಾಯ ನಡೀತಾ ಬಂದಿದೆ. ನಾವು ಕೂಡ ಈ ಸಂಪ್ರದಾಯನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣ. ಯಾಕಂದರೆ ಈಗೆಲ್ಲ ಜಾತ್ರೆಗಳು ಇದೆಲ್ಲ ಮಾಡೋದೇ ಕಮ್ಮಿ, ಹಾಗೆ ನಾವು ಹೋಗೋದೇ ಕಮ್ಮಿ ಆಗೋಗಿದೆ. ಈ ಥರ ಸಿಕ್ಕಿದಾಗ ಮಿಸ್ ಮಾಡ್ಕೊಳ್ಳದೆ ಹೋಗಿ ಬನ್ನಿ. ಮತ್ತು ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರು ಬೆಳೆದಿರೋಂಥ ಕಡಲೆಕಾಯಿನ ಮಾರಾಟಕ್ಕೋಸ್ಕರ ಬಂದಿರ್ತಾರಲ್ವ, ಸೊ ನಾವು ತಗೊಳ್ಳೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಬರೀ ಕಡಲೆಕಾಯಿ ಮಾತ್ರ ಇಟ್ಟಿರಲ್ಲ, ನಿಮಗೆ ಬೇಕಾಗಿರೋಂಥ ಎಲ್ಲ ಥರ ಜಾತ್ರೆಯಲ್ಲಿ ಏನೇನು ಸಿಗುತ್ತೋ ಪ್ರತಿಯೊಂದು ಇರುತ್ತೆ. ಸೊ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು, ಒಳ್ಳೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಕಡಲೆಕಾಯಿ ಪರಿಷೆ ತುಂಬ ಚೆನ್ನಾಗಿತ್ತು. ನವೆಂಬರ್ 17ರಿಂದ 21st ನಡೆಯುತ್ತೆ. ಸೊ ಇನ್ನೂ ಯಾರ್ಯಾರೆಲ್ಲ ಹೋಗಿಲ್ವೋ ಕಡಲೆಕಾಯಿ ಪರಿಷೆಗೆ ಹೋಗ್ಬಿಟ್ಟು ಬನ್ನಿ. ಹಾಗೆ ಮನೆಯಿಂದ ಬ್ಯಾಗ್ನ ಕ್ಯಾರಿ ಮಾಡಿ, ಯಾಕಂದರೆ ಪ್ಲಾಸ್ಟಿಕ್ ಕವರೆಲ್ಲ ಅಲ್ಲೋ ಇಲ್ಲ, ಅಲ್ಲಿ ಸ್ವಚ್ಛತೆನ ಕಾಪಾಡಬೇಕಲ್ವ. ಹಾಗಾಗಿ ಮುಂದೆ ಹೋಗೋಣ ಅಂದ್ರೂ ಬರ್ತಾ ಇಲ್ಲ, ತಿನ್ನೋವರೆಗೂ ಸಮಾಧಾನ ಆಗ್ತಾ ಇಲ್ಲ ಅವ್ರಿಗೆ ಅಲ್ವಾ? ಅದು ಹಂಗೆ, ಕಡಲೆಕಾಯಿ ಹಂಗೆ, ಅದು ಒಂಥರ ಖಾಲಿ ಮಾಡೋವರೆಗೂ ಸಮಾಧಾನ ಆಗಲ್ಲ. ಕಡಲೆಕಾಯಿ ಗೈಸ್, ಈ ಕಡೆ ಆಟ ಆಡೋದಕ್ಕೆಲ್ಲ ಇದೆ, ಜೈಂಟ್ ವೀಲ್ ಇದೆ, ಎಷ್ಟೊಂದು ಇದೆ. ಕಡಲೆಕಾಯಿ ಪರಿಷೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ನೋಡ್ತಿದ್ದೀವಿ. ಎಲ್ಲಾದರೂ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು. ಗೈಸ್, ನಾವು ಇವಾಗ ಕಡಲೆಕಾಯಿ ಪರಿಷೆನ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ಬೇರೆ ಏನು ಪ್ಲಾನ್ಸ್ ಇಲ್ಲ. ನಿಮಗೂ ಕೂಡ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಯಾರು ಕಡಲೆಕಾಯಿ ಪರಿಷೆಗೆ ಹೋಗಬೇಕೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.